ಕೊಪ್ಪಳದಲ್ಲಿ ಮತ್ತೆ ಮರಳು ಮಾಫಿಯಾ ಆರಂಭ ಆಗಿದೆ. ಕಳೆದ ತಿಂಗಳು ರೇಡ್ ಮಾಡಿದ್ರು ಅಧಿಕಾರಿಗಳು. ಅದೇ ಜಾಗದಲ್ಲಿ ಮತ್ತೆ ಈಗ ಆರಂಭ ಆಗಿರೋದು. ಕೊಪ್ಪಳ ತಾಲೂಕಿನ ಹಿರೇಸಿಂದೋಗಿ ಹಿರೇಹಳ್ಳದಲ್ಲಿ ಮಾಫಿಯಾ ಜೋರಾಗಿದೆ. ನದಿಯಲ್ಲಿ ಅಕ್ರಮವಾಗಿ ಬೋಟ್ ಹಾಕೊಂಡು ಮರಳು ಫಿಲ್ಟರ್ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳು ದಾಳಿಯನ್ನು ನಡೆಸಿ 20 ಬೋಟನ್ನು ಸೀಸ್ ಮಾಡಿದ್ರು ಅಧಿಕಾರಿಗಳು. ಬೋಟನ್ನು ಸೀಸ್ ಮಾಡಿದ ಒಂದೇ ತಿಂಗಳಲ್ಲಿ ಮತ್ತೆ ಮಾಫಿಯಾ ಆರಂಭ ಆಗಿದೆ. ಹಳ್ಳದ ದಡದಲ್ಲಿ ರಾಶಿ ರಾಶಿ ಮರಳು ಸ್ಟಾಕ್ ಮಾಡಿದ್ದಾರೆ ದಂಧೆಕೋರರು. ಬೋಟ್ ಸೀಸ್ ಮಾಡಿ ಸೈಲೆಂಟ್ ಆಗಿದ್ರ ಹಾಗಾದ್ರೆ ಅಧಿಕಾರಿಗಳು? ಮತ್ತೆ ನದಿಯಲ್ಲಿ ಬೋಟ್ ಹಾಕಿ ಮರಳು ಮಾಫಿಯಾ ಆರಂಭ ಮಾಡಿದ್ದಾರೆ. ಪ್ರಕೃತಿ ಸಂಪತ್ತನ್ನ ಕದಿಯುವಂತ ಕೆಲಸ ಕೊಪ್ಪಳದಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಮರಳು ಮಾಫಿಯಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಎನ್ನುವಂತ ಮಾಹಿತಿ. ಕಳೆದ ತಿಂಗಳು ಇದೇ ಜಾಗದಲ್ಲಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಮತ್ತೆ 1 ತಿಂಗಳು ಬಿಟ್ಟು ಇದೇ ಜಾಗದಲ್ಲಿ ಮರಳು ಮಾಫಿಯಾ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಅಧಿಕಾರಿಗಳ ನಿದ್ದೆಗೆ ಜಾರಿದಾರ ಅಥವಾ ಅಧಿಕಾರಿಗಳ ಬೆಂಬಲದಿಂದಲೇ ಈ ರೀತಿಯಾಗಿ ಆಗ್ತಾ ಇರೋದಾ? ಸಾಕಷ್ಟು ಪ್ರಶ್ನೆಗಳಿವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ವಿ ಕಳೆದ ತಿಂಗಳು ಇದೇ ಜಾಗದಲ್ಲಿ ರೇಡ್ ಆಗುತ್ತೆ, ಮತ್ತೆ ಇದೇ ಜಾಗದಲ್ಲಿ ಮಾಫಿಯಾ ಶುರುವಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇದೆಲ್ಲವೂ ಗೊತ್ತಿದ್ದು ಏನು ಜನರ ಎದುರಿಗೆ ತೋರ್ಪಡಿಕೆಗೆ ಇಲ್ಲಿ ರೇಡನ್ನು ಮಾಡಿದ್ರೆ ಹೇಗೆ? ಏನಂತಂದ್ರೆ ಕಳೆದ ಬಾರಿ ಇವನು ಹಿರೇಹಳ್ಳದಲ್ಲಿ ಸಿಂದೋಗಿ ಬಳಿ ಈ ಒಂದು ಮರಳು ಮಾಫಿಯಾ ನಡೀತೈತ ಅನ್ನುವಂತ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸರ ನೇತೃತ್ವದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಈಗ 2ನೇ ಬಾರಿ ದಾಳಿ ಮಾಡಿರ್ತಕ್ಕಂಥದ್ದು. ಕಳೆದ ತಿಂಗಳು ಕೂಡ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು JCB ಮತ್ತು ಅಲ್ಲಿರ್ತಕ್ಕಂಥ ಬೋಟ್ಗಳನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಸೀಸ್ ಮಾಡಿದ್ರು. ತದನಂತರ ಕೂಡ ಅದು ಸೀಸ್ ಆಗಿ 1 ತಿಂಗಳು ಆಗಿಲ್ಲ, ಮತ್ತೆ ಅದೇ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಕ್ಕಂಥದ್ದು ಮತ್ತೊಮ್ಮೆ ಈಗ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಅಧಿಕಾರಿಗಳ ಮೇಲ್ನೋಟಕ್ಕೆ ಮಾತ್ರ ದಾಳಿಯ ನೆಪದಲ್ಲಿ ಮಾತ್ರ ಅಲ್ಲಿ ಹೋಗ್ತದಾರ ಅಥವಾ ಈ ಒಂದು ಮರಳು ಮಾಫಿಯಾಕ್ಕೆ ಕುಮ್ಮಕ್ಕು ನೀಡುತ್ತದಾರ ಅನ್ನುವಂತ ಒಂದು ಆರೋಪ ಈಗ ಕೇಳಬರ್ತಕ್ಕಂಥದ್ದು. ಯಾಕಂತಂದ್ರೆ 1 ತಿಂಗಳ ಒಳಗಡೆ ಮತ್ತೆ ಮರಳು ಮಾಫಿಯಾ ಎಗ್ಗಿಲ್ಲದೆ ರಾಜಾರೋಷವಾಗಿ ನಡೀತಿದೆ ಅಂದ್ರಪ್ಪ ಇಲ್ಲಿ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ಯಾವ ದಂಧೆಕೋರರು ಕೂಡ ಇಷ್ಟೊಂದು ರಾಜಾರೋಷವಾಗಿ ಈ ರೀತಿ ಒಂದು ದಂಧೆಗೆ ಇಳಿಯೋದಿಲ್ಲ. ಹೀಗಾಗಿ ಅಧಿಕಾರಿಗಳ ಕೃಪಾ ಕಟಾಕ್ಷಿಂದನೇ ಈ ರೀತಿ ನಡೀತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಈಗ ಗಂಭೀರವಾಗಿ ಕೇಳಿ ಬರ್ತಕ್ಕಂಥದ್ದು. ಇದಿಷ್ಟೇ ಅಲ್ಲ, ಹಳ್ಳದ ಒಡಲನ್ನ ಬಗೆದು ಅಕ್ಕಪಕ್ಕದ ರೈತರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಅಧಿಕಾರಿಗಳ ಕೃಪಾ ಕಟಾಕ್ಷಿ ಇರೋದ್ರಿಂದಾಗಿ ಒಂದು ಮರಳು ಮಾಫಿಯಾಕೋರರು ಇದು ಒಂದೇ ಅಲ್ಲ, ಹಿರೇಸಂದೆಗೆ ಅಷ್ಟೇ ಅಲ್ಲ, ಬೇರೆ ಭಾಗದಲ್ಲೂ ಕೂಡ ಇವತ್ತು ಅಹೋರಾತ್ರಿ ಕೂಡ ಇವತ್ತು ಈಗ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತದೆ ಅಂತ ಹೇಳ್ಬೋದು. ಬಟ್ ಕ್ರಮ ಕೈಗೊಳ್ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಸಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ಯಾರು ಇದಕ್ಕೆ ಇದನ್ನ ಕಡಿವಾಣ ಆಗ್ತಕ್ಕಂಥವ್ರು ಯಾರು ಅನ್ನುವಂತ ಒಂದು ಪ್ರಶ್ನೆ ಈಗ ಹುಡ್ತಕ್ಕಂಥದ್ದು. ಸಂಬಂಧಪಟ್ಟಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಿರ್ತಕ್ಕಂತಹ ರಾಜಕಾರಣಿಗಳು ಕೂಡ ಇಂತ ಗಮನ ಹರಿಸಿ ಇಂತ ಒಂದು ದಂಧೆಕೋರರಿಗೆ ಕಠಿಣವಾದಂತ ಒಂದು ಕ್ರಮವನ್ನ ಕೈಗೊಳ್ಳಬೇಕಂತಕ್ಕಂಥದ್ದು ಸಾರ್ವಜನಿಕ ಒತ್ತಾಯ ಆಗಿದೆ ಅಂತ ಹೇಳ್ಬೋದು. ಸಂಪಾದ. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.